ಸ್ವಲ್ಪ ಹೇಳೋಣ. ನಾನು ಹೋಗಕ್ಕೆ ಬಿಡ್ತಾ ಇಲ್ಲ, ನಾನು ಹೋಗ್ಲೇಬೇಕಣ್ಣ. ಸ್ವಾತಿ ನೀನು ಭಾಳ ಹಚ್ಕೋಣ ನಾವು ಒಂದು ನಿಮಿಷ ಬಿಟ್ಟು ಇರ್ಲಾರ್ದಷ್ಟು ಹಚ್ಕೋಣ. ಅವ್ನು ಬಿಟ್ಟ ಹೋಗಕ್ಕೆ ನಿನ್ನ ಮನಸ್ಸು ಹೆಂಗೆ ಬರ್ತೈತಿ? ಅಣ್ಣ ನಾನು ಹೋಗ್ತಾ ಇರೋದು ಅವನಿಗೋಸ್ಕರನೇ. ನಾನು ಎಜುಕೇಶನ್ ಪೂರ ಕಂಪ್ಲೀಟ್ ಮಾಡ್ಲೇಬೇಕಣ್ಣ. ಅವನ ಸಂಬಂಧ ಅವನ ಸಲುವಾಗಿ ಯಾಕೆ? ಅಣ್ಣ ನಮ್ಮ ಮನೆಯಲ್ಲಿ ಅವನ ಜೊತೆ ಮದುವೆ ಮಾಡ್ಕೊಳಕ ಒಲ್ಲೆ ಅಂತ ಹೇಳತ್ತಾರ. ನಾನು ಸ್ಟಡಿ ಮಾಡ್ತೀನಿ, ನೌಕರಿ ಮಾಡ್ತೀನಿ, ಮತ್ತೆ ಆಮೇಲೆ ನಾನು ನೋಡ್ಕೋತೀನಿ ಅಣ್ಣ ಅವನ್ಗ. ಓ ಇದ್ರ ಸಲ ಹೊಂಟಿ? ಆಯ್ತು ಸರಿ, ನೀ ಹೋಗು, ಅವನಿನ ಹೇಳ್ಕೊತೀನಿ. ಅವ್ನು ನನ್ನ ಮಾತಿ ಕೇಳ್ತಾ ಇಲ್ಲ ಅಣ್ಣ, ನಿನ್ ಮಾತೆಲ್ಲಿ ಕೇಳ್ತಾನ ಅವನು. ಕೂತ್ರ ನಿತ್ರ ಆ ಮಗಗ ನೀನು ಬೇಕು, ಮೇಲಾಗಿ ನಿನಗಿಂತ ಹೆಚ್ಚು ನಾನು ಬೇಕು. ಯಾಕಂದ್ರೆ ನೀನು ನೋಡಾಕ ಕೂಡಾಕ ನನ್ನ ಜೋಡಿ ಕರ್ಕೊಂಬರ್ತಾನ. ಅಣ್ಣ ಬರೀ 2 ವರ್ಷ, ನಾನು ವಾಪಸ್ ಬರ್ತೀನಿ ಅಣ್ಣ. ಸ್ವಾತಿ ನಿನ್ನ ಮೇಲೆ ನನ್ನ ನಂಬಿಕೆ ಐತಿ. ಅವ ಬಿಟ್ರು ನೀ ಬಿಡಲ್ಲ ಅಂತ ನನಗೆ ಗೊತ್ತೈತಿ. ನೀನು ಅರ್ಥ ಮಾಡ್ಕೊಂಡಿದ್ದಿ, ಅವನು ಅರ್ಥ ಮಾಡ್ಕೋತಾ ಇಲ್ಲ. ಒಟ್ಟ ಅವನಿಗೆ ಹೇಳ್ಬೇಕು ನೀನು. ಅದ್ರ ಕಾಳಜಿ ನೀ ಬಿಡು, ಅವನಿನ ಹೇಳ್ಕೊತೀನಿ. ಆದ್ರೆ ಒಂದು ಮಾತು, ನಿನಗೆ ನೌಕರಿ ಆದ್ಮೇಲೆ ಅವನ ಕೈ ಬಿಡಕ್ಕೆ ಹೋಗ್ಬೇಡ. ಅಣ್ಣ ನಾನು ಹೋಗ್ತಾ ಇರೋದು ಅವನಿಗೋಸ್ಕರ ಅಣ್ಣ. ನೀವಿಬ್ಬರನ್ನು ಕೂಡ್ಸಾಕ ಆ ದೇವರ ಒಂದಾಗಿ ನಿಂತ ನನ್ ಬಳಕ ಯಾರೇನು ಮಾಡಕ್ ಬರ್ತೈತಿ? ನೀ ಹೋಗಿ ಬಾ. ಹೇಳ್ತೇವೆ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಏನು ಓದತಿ? ಓದೋ ಸಂಬಂಧ 2 ವರ್ಷ ಊರಿಗೆ ಹೋಗ್ಬೇಕಾ? ಬೇಡ, ಬೇಕಾದ್ರೆ ನಾ ದುಡ್ಡು ಸಾಕ್ತೀನಿ, ನೀನು ಊರ್ ಬಿಟ್ಟು ಹೋಗೋದ ಬೇಡ. ಪರ್ಶು 2 ವರ್ಷ ಓದಿದ್ರೆ ನಂಗೆ ನೌಕರಿ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ನೆನ್ ಕೊಟ್ಟು ಮದುವೆ ಮಾಡ್ಸಲ್ಲ. ಈಗ ನಿಮ್ಮ ಮನೆಯವ್ರು ನನಗೆ ಕೊಟ್ಟು ಮದುವೆ ಮಾಡಲ್ಲಂತಿ, ನಾಳೆ ನಿನ್ ನೌಕರಿ ಆದ್ಮ್ಯಾಗ ಅವರೇ ನನಗೆ ಕೊಟ್ಟು ಮದುವೆ ಮಾಡ್ತಾರ? ಬೇಡ, ನೌಕರಿ ಕನಸು ಕಾಣೋದ ಬೇಡ. ನೀ ನೌಕರಿ ಕನಸು ಕಾಣೋದು, ಆಮೇಲೆ ನಾನು ಸಾಕ್ತೀನಿ ಅನ್ನೋದು ಅದೆಲ್ಲ ಕನಸಿನ ಮಾತು. ನೌಕರಿ ಮಾಡಿದ್ಮ್ಯಾಗ ಮತ್ ನೌಕರಿ ಮಣಿತನ ನೋಡೋರ್ಲ ನಿಮ್ಮನ್ಯಾಗ. ನಮ್ಮ ಮನೆಗ್ ಬ್ಯಾಡ ಅಂದ್ರು ನಿನ್ ಜೊತೆಲಿ ಹುಡುಗಿ ಮದುವೆ ಆಗ್ತೀನಿ. ನಿಮ್ಮ ಮನ್ಯಾಗ ಬ್ಯಾಡ ಅನ್ನತ್ತಾರ. ಬ್ಯಾಡ ಅಂದ್ಮ್ಯಾಗು ನಾ ನೌಕರಿ ಆದ್ಮ್ಯಾಗು ಬರತ್ಯ? ಅವಾಗ ಆ ಪ್ರೀತಿ ನಿನ್ನ ಮನಸ್ಸಿನಾಗ ಇರ್ತೈತೆ? ನಿನ್ನ ನಾನ್ ಸಾಕ್ತೀನೋ, ಅದಕ್ಕೋಸ್ಕರ ನಾನು ನೌಕರಿ ಮಾಡ್ಲೇಬೇಕು. ನೀ ಏನು ಹೇಳಿದ್ರು ನಿನ್ನ ಕಳ್ಸಕ್ ನನ್ನ ಮನಸ್ಸು ಒಪ್ಪಲ್ದ. ಎಷ್ಟ ತ್ರಾಸಾದ್ರು ನಾ ಸಾಕ್ತೀನಿ ಅಂತ ಹೇಳಾಕತ್ತೀನಲ್ಲ. ದುಡಿತೀನ, ನಿನ್ನ ಪಡ್ಕೊಳ್ಳೋ ಸಂಬಂಧ ಕಷ್ಟಪಟ್ಟು ದುಡಿತೀನಿ. ಸ್ವಾತಿ ಇಲ್ಲಿಯರಲ್ಲೇ ಹೋಗ್ಬೇಡ. 4 ಮಂದಿ ಒಳಗಡೆ ನಾವಿಬ್ರು ಬದುಕ್ಬೇಕಂದ್ರೆ ನನ್ ಕೆಲ್ಸ ಮಾಡ್ಲೇಬೇಕು. ಆಗುದಿಲ್ಲ, ನಿನ್ನ ಕಳ್ಸಕ್ ನನಗಂತೂ ಆಗುದಿಲ್ಲ. ಏನ್ ಬೇಕಾದ್ ಹೇಳ. ನಿಮ್ಮ ಮನೆ ಮಂದಿನೇ ಟೆದ್ರ ಹಾಕೊಂಡಿನಿ, ಇನ್ನು ನೀ ಟೆದ್ರ ಅದ ಅಂತೇಳಿ ನಾ ಇಬ್ರು ಸತ್ತಂಗ್ ನೋಡು ಊರಾಗ. ಅಷ್ಟೇ ನಿಂಗೆ ನಾ ಹೇಳು. ಹೇಳಿದ ಮಾತ್ ನೀನ್ ಅರ್ಥ ಮಾಡ್ಕೋತಾ ಇಲ್ಲ. ನಿನ್ ಜೊತೆಲಿ ಮಾತಾಡಲ್ಲ, ಅಣ್ಣನ ಜೊತೆಲಿ ಮಾತಾಡ್ತೀನಿ. ಸ್ವಾತಿ ಬ್ಯಾಡ್ಲೆ. ನಿನ್ ಗೊತ್ತಾಗ್ಲ ಬಿಡು. ಈ 2 ವರ್ಷ ಕಲಿಯಾಕ ಹೋಗುದು ನಿನ್ನ ಸಲುವಾಗಿ ಹೋಗ್ತೀನಿ ಅಂತ ಹೇಳಕತ್ತಾಳ. ಹೋಲ್ ಬಿಡು. ಅಲ್ಲಿ ಹೋದ್ಮ್ಯಾಗ ಆಕಿ ಮನಸ್ಸು ಏನ್ರ ಬದಲಾತಂದ್ರ ಆಕಿ ನಮ್ ಕೂತು ನನ್ ಜೀವ ಏನಾಗ್ಬೇಕ? ಬ್ಯಾಡೋ ದೋಸ್ತ, ಈ ಕಲೀಲಾಕ ಹೋಗಲ್ಲ, ನಾಳೆ ನೌಕರಿ ಆಕೈತಿ. ಅವ್ರ ಮನ್ಯಾನವ್ರ ಮನಸ್ಸು ಬದಲಾಕೈತಿ, ಈಕಿ ಮನಸ್ಸು ಬದಲಾಗತೈತಿ. ಈ ಮಾತು ಅವಾಗ ಅಂದೇನಿಲ್ಲ ಅಂತ ಅನಾಕತಿ. ಬೇಕಾದ್ರ ಯಾಕ ಅಷ್ಟು ನಂಬಿಕೆ ಇಲ್ಲಾರ್ದ ಪ್ರೀತಿ ಮಾಡಿ ಏನಕ್ಕಿನ ನಿನ್ನ ಸಲ ಎಟ್ಟು ಬಡ್ಕೊಂಡೈತಿ ಗೊತ್ತದ ಹುಡುಗಿಯದ? ಈಗ ಆಕಿ ನನ್ನ ಮ್ಯಾಗ ಜೀವನ ಅದಲ್ಲ, ನನ್ ಬಿಟ್ಟು ಕೊಡುದಿಲ್ಲ. ನನ್ನ ಸಂಬಂಧ ಕಲಿಯಾಕ ಹೊಂಟಾಳ. ಕಲ್ತ ನೌಕರಿ ಆತಂತೇಳಿ ಹಗರ್ಕ ಮನಸ್ಸು ಬದಲಾಗುದ. ಆಕಿನ ಬಿಟ್ಟು ಇರುದಲ್ಲರ್ಕ ನೀ ಮಾತು ಹೇಳಾತಿ ಅಂತ ಗೊತ್ತಾಗತ್ತೆ. 2 ವರ್ಷ ತಡಿಯೋ, 2 ವರ್ಷ ಸ್ಟಡಿ ಮಾಡ್ತೀನಿ ಅಂತ ಹೇಳಕತ್ತಾಳಲ್ಲ, ಸ್ಟಡಿ ಮುಗಿಸ್ಕೊಂಡು ಬರ್ತಾಳಲ್ಲ. ನಿನ್ನ ಮಾತಿನ ನಂಬಿಕೆ ಮ್ಯಾಗ ಆಕಿನ ಕಳಿಸ್ತೀನಿ. 2 ವರ್ಷ ಆದ್ಮ್ಯಾಗ ಬಂದ ಚಂದ ಅದ ಪ್ರೀತಿ, ಅದ ಮಾತ, ಅದ ಮದುವೆ ಮಾತಿರ್ಬೇಕು. ಒಂದ್ ಸ್ವಲ್ಪ ಏನ್ರ ಹೆಚ್ಚಕ ಮಾತಂದ್ರ ಆಕಿನ ಬಿಡ್ತೀನಿ, ನಿನ್ ಜೊತೆ ಜಗಳ ಐತಿ. ದೋಸ್ತ, ಜೀವನದಾಗ ಪ್ರೀತಿ ಶಾಶ್ವತವಾಗಿ ಉಳಿಬೇಕು ಅಂತಂದ್ರೆ ನಂಬಿಕೆ ಅನ್ನೋದು ಬಹಳ ಮುಖ್ಯ. ನಂಬಿಕೆ ಇಡ ಆಗೋದೆಲ್ಲ ಒಳ್ಳೇದಕ್ಕಾಗತ್ತೆ. ಯಾಕಂದ್ರೆ ನಿನ್ನ ಮೇಲೆ ಜೀವನ ಇರ್ತಾವಲ್ಲ ಆಕಿ. ಯಾರ ಎದುರಾದ್ರು ಸ್ವಾತಿ ನಾನು ಬಿಟ್ಟು ಕೊಡೋದಿಲ್ಲ ಅಂತೇಳಿ ನನಗೆ ಭಾಳ ನಂಬಿಕೆ ಐತಿ. ಆದ್ರ ಈಗ ಬಿಟ್ಟು ಕೊಡಾತಿಲ್ಲ, ಈಗ ಮನಸ್ಸೈತಿ. ಈಗ ಓಡ್ ಹೋದ್ರೆ ಚಲೋ ಅಲ್ಲ. ಮತ್ ಕಲಿದು ಮತ್ ಅದ ಇದು ಊರ್ ಸುಡ್ಗಾಡ್ ಇವೇ ಅಕ್ಕಾವ. ಆಕಿ ಕಲಿಯಾಕ ಹೊಂಟಿದ್ದು ನಿನ್ನ ಸಲುವಾಗಿ ಅನ್ನೋದು ಮರಿಬೇಡ. ಅಲ್ಲ, ಮನ್ಯಾಗ ಯಾರ್ದು ಅಧಿಕಾರ ನಡೆಯಕತ್ತಿಲ್ಲ ಅಲ್ಲಿ. ಅದಕ್ಕೆ ಆ ಕಲಿತ ನೌಕರಿ ಹಿಡ್ಕೊಂಡು ತನ್ನ ಅಧಿಕಾರ ಸಾಧಿಸಿ ನಿನ್ನ ಮದುವೆ ಆಗ್ಬೇಕಂತ ವಿಚಾರ ಮಾಡ್ಯಾಳ. ಸುಮ್ಮನೆ 100 ಮಾತಾಡ್ಬೇಕು ಹೋಗ್ಬೇಡ. ವಿಚಾರ ಮಾಡು, ಕಳಿಸ್ಕೊಡಕ್ಕಿಲ್ಲ. ನನ್ನ ಸಲುವಾಗಿ ಕಲಿಯಾಕ ಹೊಂಟಲ್ಲ. ಆಯ್ತು, 2 ವರ್ಷಗನ ಬರ್ತಾಳಲ್ಲ, ಕಳಿಸ್ಕೊಡ್ಲಿ.
ದೋಸ್ತ ಆಕಿನ ಒಂದ್ಸಲ ಕಣ್ಣ ಕಣ್ಣಿಟ್ಟು ನೋಡಿ ಖುಷಿಯಿಂದ ಕಳಿಸ್ಕೊಡ. ಯಾಕಂದ್ರೆ 2 ವರ್ಷ ಹ್ಯಾಪಿಯಿಂದ ಕಲಿತಾ ಆಕಿ. ಬಾಯಿ ಬಂದಂಗೆ ಮಾತಾಡಿದೆ. ಮೊದಲು ಹೋಗಿ ಹೇಳ್ತೀನಿ, ನನ್ನ ಸ್ವಾತಿದಾಳಕ್ಕೆ ನಾನು ಬಿಟ್ಕೊಡ್ತೀನಿ. ಜೊತೆ ಹಿಂಗ ಜೀವನ ಪೂರ್ತಿ ಜೊತೆಯಾಗಿರ್ಬೇಕಂತ ಆಸೆ ಐತಿ. ನಿನಗೂ ಆಸೆ ಐತಿ, ನನಗೂ ಆಸೆ ಐತಿ. ನಮ್ಮಿಬ್ಬರ ಮನಸ್ಸು ಒಂದಾಗೈತಿ. ನಿಮ್ಮ ಮನೆ ಮಂದಿ ಅದಕ್ಕೆ ಹ್ಞೂ ಅನ್ಬೇಕಲ್ಲ. ನೀ ಅವ್ರದ್ದು ಯಾಕೆ ಚಿಂತೆ ಮಾಡ್ತಿ? ನಾನು ಜಗಳ ಮಾಡಿ ಆದ್ರೂ ಕೂಡ ನಿನ್ ಜೊತೆಲಿ ಬರ್ತೀನಿ. ಸಾವುಕಾರ ಮಗಳಂತ ಗೊತ್ತಿದ್ರು ನಿನ್ನ ಜೊತೆ ಹುಡುಗಾಟ್ಲೆ ಇದ್ದೆ, ಕೂಡಿದೆ, ಆಡಿದೆ, ಬೆಳೆದೆ. ಬರ್ತಾ ಪ್ರೀತಿ ಹುಟ್ಟಿತು. ಆ ಪ್ರೀತಿ ನನ್ನ ಬಿಟ್ಟು ನೀ ಇರ್ಲಾರಂಗಾತು, ನಿನ್ನ ಬಿಟ್ಟು ನಾ ಇರ್ಲಾರಂಗಾತು. ಅದ ಪ್ರೀತಿ ಮುಂದುವರ್ಸ್ಬೇಕಂದ್ರೆ ನಾ ಗಂಡ ನೀ ಹೆಂಡತಿ ಆಗ್ಬೇಕಂದ್ರೆ ಒಬ್ರಿಗೊಬ್ರು ತಾಳಿಲ್ಲ ಮೇಳಿಲ್ಲ. ನೀವು ಅಲ್ಲಿ ನಾವಿಲ್ಲಿ ಏನು ಮಾಡ್ಬೇಕನ್ನೋದು ತಿಳಿಬಲ್ದೆ. ಹಂಗೆಲ್ಲ ಆಗ್ಬೇಕಂದ್ರ ನಾನು ಚಂದ ಸ್ಟಡಿ ಮಾಡ್ಬೇಕು, ನಾನು ನೌಕರಿ ಮಾಡ್ಬೇಕು. ಈಗ ನಿಮ್ಮ ಮನ್ಯಾಗ ನಾನು ಕಂಡ್ರೆ ಕೆಂಡ ಕಾರ್ದಂಗೆ ಮಾಡಕತ್ತಾರ. ಅಂತದ್ರಾಗ ನಿಂಗೆ ನೌಕರಿ ಆದ್ಮ್ಯಾಗ ನನ್ನ ಜೊತೆ ಮದುವೆ ಮಾಡ್ತಾರಂದೆ. ನೀವು ಟೆನ್ಷನ್ ತಗೋಬೇಡ. ಅವ್ರದ್ಯಾಕೆ ಟೆನ್ಷನ್ ತಗೊಳತ್ತೀನಿ? ನೀ ಜೋಡಿ ಇರ್ತೀಯ? ನಾನು ಜೋಡಿಯಲ್ಲಿ ಇರ್ತೀನಿ. ಮದುವೆ ಆಗ್ತೀಯ? ಆಗ್ತೀನಿ. ಸಾಕ್ತೀಯ? ಸಾಕ್ತೀನಿ. ಇಷ್ಟು ಧೈರ್ಯ ಇದ್ರೆ ಸಾಕ. ಹೌದು, ನಿನ್ನ ನೌಕರಿ ಯಾವಾಗ ಆಗ್ತದ? ಅಪ್ಪು, ಇನ್ನು 2 ವರ್ಷ ಬೇಕು ನಂಗೆ ಸ್ಟಡಿ ಮಾಡ್ಬೇಕಾದ್ರೆ. ಸ್ಟಡಿ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ನೌಕರಿ ಮಾಡ್ತೀನಿ. ನೌಕರಿ ಮಾಡಿ ನಿಂಗೆ ಸಾಕ್ತೀನಿ. ಈ ನಿನ್ನ ಖುಷಿ ಮಾತ ನನಗೆ ಧೈರ್ಯವಾಗೈತಿ. ನಿನ್ನ ನೌಕರಿ ಆಗ್ತೈತೋ ಬಿಡ್ತೈತೋ ನಂಗೆ ಗೊತ್ತಿಲ್ಲ, ಆದ್ರೆ ನೀ ಮಾತ್ರ ನನ್ನ ಮದುವೆ ಆಗ್ಬೇಕಾ, ನನ್ನ ಜೊತೆನೇ ಇರ್ಬೇಕಾ? ನೀನ್ ಯಾಕೆ ಟೆನ್ಷನ್ ತಗೋತಿ? ನಾನು ಮನೇಲಿ ಒಪ್ಸಿ ನಾನು ಮದುವೆ ಮಾಡಿಸ್ಕೊತೀನಿ. ನೀನ್ ಮಾತ್ರ ನನ್ನ ಕೈ ಬಿಡ್ಬೇಡ. ನೀನ್ ಹಮೇಶ ನನ್ನ ಜೊತೆಲಿ ಇರ್ಬೇಕು. ನೀನ್ ಈ ತರ ಹೇಗಿದ್ಯಾ, ಮುಂದಿನ ಚೇಂಜ್ ಆಗಲ್ಲ. ಸತ್ರು ಆಗಲ್ಲ. ನಾನು ಯಾವತ್ತೂ ಆಗಲ್ಲ ಚೇಂಜ್. ನೋಡು, ನಮ್ಮ ಮನೆಗೆ ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ. ನಿಮ್ಮ ಮನೇಲಿ ಕೂಡ ಒಪ್ಪಿಸ್ಬೇಕು. ನೀ ಸದ್ದ ಬಂದ್ರೆ ಸದ್ದ ಸುಶಿ ಮಾಡ್ಕೋತೀವ. ಹಂಗಂದ್ರೆ ವೇಟ್ ಮಾಡು, ತುಂಬಾ ಜಲ್ದಿ ಮದುವೆ ಮಾಡ್ಕೊಳ್ಳೋಣ. ಈ ಒಂದು ಮಾತಿನಿಂದ 2 ವರ್ಷ ಅಲ್ಲ 10 ವರ್ಷ ಕಾಯಂದ್ರು ಕಾಯ್ದೀನಿ. ಈ ಜನ್ಮನ ಕಾಯಂದ್ರು ಕಾಯ್ತೀನಿ. ಆದ್ರ ಈಗ ಹಿಡಿದ ಕೈ ಇದು ಶಾಶ್ವತ ಇರ್ಬೇಕಾ? ಸ್ವಾತಿ, ಆರಾಮದಿ? ಹಾ ಪರ್ಸು, ಆರಾಮಿದ್ದೀನಿ. ನೀ ಹೆಂಗಿದ್ಯೋ? ಇವತ್ತು ಬರ್ತಿ, ನಾಳೆ ಬರ್ತಿ ಅಂತೇಳಿ 2 ವರ್ಷ ನೀನ್ ದಾರಿ ಕಾದಿನಿ. ದಾರಿ ಕಾದದಕ್ಕೂ ಬಹಳ ಖುಷಿ ಆತಲ್ಲ. ಅಂತರೂ ಬಂದೆ ಇನ್ನ ನಾನು ಮರ್ತಿಲ್ಲದ. ಎಲ್ಲಿ ಮರಿತೈತ್ ಮಾಡಿದೆ. ಅದು ನಿಂದು ಓದೋದೆಲ್ಲ ಮುಗಿತಾ? ನಾನು ಓದೋದ್ ಕೂಡ ಮುಗೀತು, ನನ್ ನೌಕರಿ ಕೂಡ ಆಯ್ತು. ಈಗ ನಾನು ತುಂಬಾ ಬಿಂದಾಸ್ ಆಗಿದ್ದೀನಿ. ಹೌದಾ? ಹಂಗಾದ್ರ ಮದುವೆ ಆಗೋನು? ಹೇ ಪರ್ಸು, ಮೆಂಟಲಾ? ಯಾಕ? ನಾನೆಲ್ಲಿ, ನೀನೆಲ್ಲಿ? 2 ವರ್ಷ ಬಿಟ್ಟದಿನ ಅಂತೇಳಿ ಹುಡುಗಾಟ ಮಾಡಾಕತ್ತೇನ? ಬಂದ್ ಬರೋಣ, ಸಿಟಿಗೇರ್ಸ್ಬೇಡ. ಏನ್ ಮಾಡ್ತೀವಿ ಗೊತ್ತಿಲ್ಲ. ನೌಕರಿ ಆದ್ಮ್ಯಾಗ ನನ್ನ ನೀ ಸಾಕ್ತೀನಿ ಅಂತೇಳಿ 2 ವರ್ಷ ನಾನು ದುಡ್ದೀನಿ. ನಿನ್ನ ನಾ ಸಾಕ್ತೀನಿ. ಮದುವೆ ಆಗೋಣ? ಅವೆಲ್ಲ ಬೇಡಪ್ಪ, ಒಳ್ಳೆ ಫ್ರೆಂಡ್ಸ್ ಆಗಿರೋಣ, ಬೆಸ್ಟ್ ಫ್ರೆಂಡ್ ಆಗಿ. ಸ್ಟಡಿಗಂತ ಹೋದಾಗ ನೀ ಕೊಟ್ಟ ಮಾತು 2 ವರ್ಷ ಓದೋದೈತಿ, ನೌಕರಿ ಆಗ್ತೈತಿ, ಬರ್ತೀನಿ. ನಮ್ಮ ಮನ್ಯಾನವರು ನಿನಗೆ ಮದುವೆ ಕೊಡ್ಲಿಕ್ಕಂದ್ರು ಮನೆ ಬಿಟ್ಟು ಓಡಿ ಬರ್ತೀನಿ ಅಂದೆ. ಯಾಕೆ ನಾ ಹುಡುಗಾಟ ಮಾಡಕತ್ತೀಯನ? ಫ್ರೆಂಡ್ ಅಂತ ಒಂದು ಮಾತು ಹೇಳ್ತೀನಿ. ನನ್ನ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ. ನನ್ನ ಬಾಯ್ ಫ್ರೆಂಡ್ ಕೂಡ ಅದನ. ಅವೆಲ್ಲ ಮರ್ತು ಬಿಡಿ. ಸ್ವಾತಿ, ನೀ ಮಾತಾಡೋ ಮಾತಲ್ಲಿದು. ಓದಾಕಂತ ಹೋಗುವಾಗ ನನ್ನ ಮುಂದೆ ಬಿಡು, ನನ್ನ ದೋಸ್ತರ ಮುಂದೆ ಏನಂತ ಮಾತು ಕೊಟ್ಟಿದ್ದಿ? ಹೆಂಗ್ರ ಮಾಡಿ ನನಗೆ ಕಳಿಸ್ಕೊಡ, ನನಗೆ ಹೋಗ್ಬೇಡ ಅನ್ನಕತ್ತನ ತಂದಿದ್ದಿಲ್ಲ. ಅವತ್ತ ನಾನು ನಿನ್ನ ಕಳಿಸ್ಬಾರ್ದಿತ್ತೇನ? ಇವತ್ತು ಕಳಿಸಿ ನನ್ನ ಕಾಲ ಮೇಲೆ ನಾನೇ ಕಾಲ ಹಾಕೊಂಡ್ ನಂಗೆ ಆತೇನ? ಜೀವ ಬಿಡ್ತೀನಿ ಕರೆ, ನಿನ್ನ ಬಿಡೋದಿಲ್ಲ. ಒಂದ್ಸಲ ಹಿಂದಿಂದೆಲ್ಲ ನೆನೆಸ್ಕೊ. Sani 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 mama gare, sani 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 mama gare.
ಅದು ಒಂದ್ ಕನ್ಸು, ಮರ್ತ್ಬಿಡು. ಇದ ನಿನ್ ಮಾತ? ನೋಡು, ಇದು ಲಾಸ್ಟ್ ಟೈಮ್ ಹೇಳ್ತಾ ಇದೀನಿ, ಫ್ರೆಂಡ್ಸ್ ಆಗಿ ಇದ್ರೆ ಇರು ನನ್ ಜೊತೆಲಿ, ಇಲ್ಲಾಂದ್ರೆ ನಾನ್ ಮರ್ತ್ಬಿಡು. ಅಣ್ಣ, ನಾನೇನು ನನ್ನ ಲೆವೆಲ್ ಏನು, ಅವನ ಜೊತೆಲಿ ಮದುವಾದ ಜನ ಏನೇ ಅನ್ಕೋತಾರೆ. ಏನು ನಿನ್ನ ಮಾತ? ಹಾ, ನಿನ್ನ ಮಾತು ನಂಬಿ ಅವನಿಗೆ ಮಾತು ಕೊಟ್ಟಿದ್ದಾನ. ಈಗಾದ ಅವ್ನು ನನ್ಗೆ ಇಷ್ಟನ, ಆದ್ರೆ ಫ್ರೆಂಡ್ ಆಗಿ ಅಷ್ಟೇ. 2 ವರ್ಷ ಓದೋದೈತಿ, ಹೋಗಿ ಬರ್ತೀನಿ, ನಿನ್ನ ಮದುವೆ ಹಾಕ್ತೀನಿ, ನೀನು ಸಾಕ್ತೀನಿ ನನ್ನ ಮಾತ. ಅವೆಲ್ಲ ಮಾತಿಗಷ್ಟೇ ಚಂದ ಅಣ್ಣ. ಸ್ವಾತಿ, ನೀ ಅಂತ ಮನುಷ್ಯಾಗ ಮೋಸ ಮಾಡಕತ್ತಿ ಅಂದ್ರ ಗ್ಯಾರಂಟಿ ಪಾಪ ಅನ್ಭವಿಸ್ತೀಯ ನೋಡು. ಸುಮ್ಮ ವರ್ಷಕ್ಕೆ ಮಾತು ಕೊಟ್ಟಾಗ ಮದುವೆ ಆಗಕ್ಕಾಗಲ್ಲ ಅಣ್ಣ. ಯಾಕ? ನಾನು ಆಲ್ರೆಡಿ ಬೇರೆಯವ್ನಿಗೆ ಇಷ್ಟಪಟ್ಟಿದ್ದೀನಿ. ಅಂದ್ರೆ ಇವ್ನ ಇಷ್ಟಪಡ್ಲಾರ್ದನ ಮಾತು ಕೊಟ್ಟಿದ್ದೇನವ? ಇಷ್ಟಪಟ್ಟಾಗಲೆಲ್ಲ ಮಾತು ಕೊಟ್ಟಿದ್ದ. ಅದೇ ಬೇರೆ ಇದೇ ಬೇರೆ ಅಣ್ಣ. ನಾನು ಜಾಬ್ ಮಾಡ್ತಾ ಇದ್ದೀನಿ ಈಗ, ನನ್ ಸರಿ ಸಮಾನ ನೋಡ್ಬೇಕು ತಾನೆ. ಸರಿ ಸಮಾನ ಅಂತ ಹೇಳಿ ಸಂಬಾಯ್ತು ಹುಡುಗನ ನಂಬಿಸಿ ಗೋಣ್ ಮುರಿದಲ್ಲ, ಇದು ನನಗೆ ಸರಿ ಅನ್ಸಕತ್ತಿಲ್ಲ. ಲೈಫಲ್ಲಿ ಇಂಪ್ರೂವ್ ಆಗ್ಬೇಕಣ್ಣ. ಕಾಲ ಚೇಂಜ್ ಆದಾಗ ನಾವು ಕೂಡ ಚೇಂಜ್ ಆಗ್ಬೇಕು. ಮನಸ್ಸನ್ನೋದು ಮಾರಾಟಕ್ಕಿಡಬಾರ್ದು. ನಂಬಿದ ಮನುಷ್ಯಾಗ ಮಾತ್ರ ಮನಸ್ಸು ಕೊಡಬೇಕು. ಈಗ ನನ್ನ ಜೊತೆಗೆ ಜಾಬ್ ಮಾಡೋನು ತುಂಬಾ ನಂಬೇನಣ್ಣ ನನ್ಗ. ಅಂದ್ರ ನೀ ಪರ್ಸನ್ ಬಿಡಬೇಕಂತ ನಿರ್ಧಾರ ಮಾಡಿ ಏನ? ಅವ್ರು ಯಾರಂತ ನನ್ಗೆ ಗೊತ್ತಿಲ್ಲ. ಸ್ವಾತಿ, ಗೈತ್ 100 ಜನ 2 ವರ್ಷದಾಗ ಎಲ್ಲಾರನ್ನು ಮರೆತು ಬಿಡ್ತೈತಿ.